ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಈ ವಿಡಿಯೋದಲ್ಲಿ ಪೇಂಟ್ ಇಂಡಸ್ಟ್ರಿ ಸ್ಟಾಕ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಹಾಗೆ ಭಾರತದ ಟಾಪ್ 4 ಪೇಂಟ್ ಇಂಡಸ್ಟ್ರಿಗಳನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪೇರ್ ಮಾಡಿ ತೋರಿಸ್ತೀನಿ. ಯಾವ ಒಂದು ಪೇಂಟ್ ಸ್ಟಾಕ್ ಹೆಚ್ಚಿನ ಒಂದು ರಿಟರ್ನ್ಸನ್ನು ಜನರೇಟ್ ಮಾಡಿ ಕೊಟ್ಟಿದೆ, ಹಾಗೆ ಫ್ಯೂಚರ್ನಲ್ಲಿ ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಯಾವ ರೀತಿಯಲ್ಲಿ ಇರುತ್ತೆ ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಮೊದಲನೇದಾಗಿ ಭಾರತದಲ್ಲಿ ಪೇಂಟ್ ಇಂಡಸ್ಟ್ರಿ ಏನಿದೆ 50,000 ಕೋಟಿ ವರ್ತ್ನ ಇಂಡಸ್ಟ್ರಿ ಆಗಿರುತ್ತೆ. ಹಾಗೆ ಫ್ಯೂಚರ್ನಲ್ಲಿ ಇನ್ನಷ್ಟು ಗ್ರೋತ್ನ ಎಕ್ಸ್ಪೆಕ್ಟೇಷನ್ ಕೂಡ ಈ ಒಂದು ಇಂಡಸ್ಟ್ರಿಯಲ್ಲಿ ಇರುತ್ತೆ. ಪೇಂಟ್ ಇಂಡಸ್ಟ್ರಿಯಲ್ಲಿ 75% ಮಾರ್ಕೆಟ್ ಶೇರ್ ಏನಿದೆ ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್ ನಿಂದ ಕಾನ್ಸ್ಟಿಟ್ಯೂಟ್ ಆಗಿರುತ್ತೆ. ಹಾಗೆ ಇಂಡಿಯಾದ ಡೊಮೆಸ್ಟಿಕ್ ಪೇಂಟ್ ಇಂಡಸ್ಟ್ರಿ ಏಷ್ಯಾನಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಪೇಂಟ್ ಇಂಡಸ್ಟ್ರಿ ಆಗಿರುತ್ತೆ. ನಾವು ಪೇಂಟ್ ಇಂಡಸ್ಟ್ರಿಯಲ್ಲಿ ಡೆಕೋರೇಟಿವ್ ಪೇಂಟ್ ಸೆಗ್ಮೆಂಟ್ ಅನ್ನು ಕನ್ಸಿಡರ್ ಮಾಡಿದಾಗ ಏಷ್ಯನ್ ಪೇಂಟ್ಸ್ ಮತ್ತೆ ಬರ್ಜರ್ ಪೇಂಟ್ ಅತಿ ದೊಡ್ಡ ಪ್ಲೇಯರ್ಸ್ ಆಗಿರ್ತಾರೆ. ಹಾಗೆಯೇ ಪೇಂಟ್ ಇಂಡಸ್ಟ್ರಿಯಲ್ಲಿ 30-35% ಮಾರ್ಕೆಟ್ ಶೇರ್ ಏನಿದೆ ಸಣ್ಣ ಸಣ್ಣ ಕಂಪನಿಗಳು ಹೊಂದಿದ್ದಾರೆ. ಯಾರಿಗೆಲ್ಲ ಬ್ರಾಂಡೆಡ್ ಪೇಂಟ್ಸ್ ಗಳನ್ನ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಯಾಕೆಂದ್ರೆ ಏಷ್ಯನ್ ಪೇಂಟ್ಸ್ ಬರ್ಜರ್ ಪೇಂಟ್ಸ್ ಎಲ್ಲ ಪ್ರೀಮಿಯಂ ಕ್ಯಾಟಗರಿ ಪೇಂಟ್ಸ್ ಆಗಿರುತ್ತೆ. ಅದರ ಬೆಲೆ ಕೂಡ ಜಾಸ್ತಿ ಇರುತ್ತೆ. ಅದರಿಂದ ಅದನ್ನ ಯಾರೆಲ್ಲ ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅವರೆಲ್ಲ ಸಣ್ಣ ಸಣ್ಣ ಕಂಪನಿಗಳಿಂದ ಪೇಂಟ್ಗಳನ್ನ ಬೈ ಮಾಡ್ಕೋತಾರೆ. ಸೊ ಆ ಸಣ್ಣ ಸಣ್ಣ ಕಂಪನಿಗಳ ಸೈಜೇ ನಮಗೆ 30-35% ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಪೇಂಟ್ ಇಂಡಸ್ಟ್ರಿಯಲ್ಲಿ ಮೇಜರ್ ರಿಸ್ಕ್ ಅಂದಾಗ ಇವರ ರಾ ಮೆಟೀರಿಯಲ್ಸ್. ಪೇಂಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ 300ಕ್ಕೂ ಹೆಚ್ಚಿನ ರಾ ಮೆಟೀರಿಯಲ್ಸ್ ಬೇಕಾಗುತ್ತೆ. ಅದರಲ್ಲಿ 50% ರಾ ಮೆಟೀರಿಯಲ್ ಏನಿದೆ ಕ್ರೂಡ್ ಬೇಸ್ಡ್ ಡಿರೈವೇಟಿವ್ಸ್ಗಳಿಂದ ಬಂದಿರುವಂಥ ರಾ ಮೆಟೀರಿಯಲ್ಸ್ ಆಗಿರುತ್ತೆ. ಅಂದರೆ ಪೆಟ್ರೋಲಿಯಂ ಬೇಸ್ಡ್ ರಾ ಮೆಟೀರಿಯಲ್ಸ್ಗಳು ಹೆಚ್ಚಾಗಿ ಬೇಕಾಗುತ್ತೆ. ಸೊ ಕ್ರೂಡ್ ಆಯಿಲ್ನ ಪ್ರೈಸಸ್ ಏನಾದರೂ ಇನ್ಕ್ರೀಸ್ ಆಗ್ತಾ ಹೋದರೆ ಆಗ ನಮಗೆ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳ ಪ್ರೈಸ್ ಫಾಲ್ ಆಗೋದು ಕಾಣಿಸುತ್ತೆ. ಅಕಸ್ಮಾತ್ ಕ್ರೂಡ್ ಆಯಿಲ್ನ ಪ್ರೈಸಸ್ ಫಾಲ್ ಆದರೆ ಅದರ ಒಂದು ಅಡ್ವಾಂಟೇಜ್ ಏನಿದೆ ಅದು ಪೇಂಟ್ ಇಂಡಸ್ಟ್ರಿಗೆ ಸಿಗುತ್ತೆ. ಸೊ ನಾನು ಆಲ್ರೆಡಿ ಹೇಳಿದ ರೀತಿಯಲ್ಲಿ ಏಷ್ಯನ್ ಪೇಂಟ್ಸ್ ಅತಿ ದೊಡ್ಡ ಒಂದು ಪೇಂಟ್ ಇಂಡಸ್ಟ್ರಿ ಆಗಿರುತ್ತೆ. ಇಂಡಿಯಾದಲ್ಲಿ ಹೆಚ್ಚಿನ ಒಂದು ಸೇಲ್ಸ್ ಮತ್ತು ರೆವೆನ್ಯೂನ ಜನರೇಟ್ ಮಾಡುವಂಥ ಕಂಪನಿ ಕೂಡ ಏಷ್ಯನ್ ಪೇಂಟ್ಸ್ ಆಗಿರ್ತಾರೆ. ಸೊ ಸೆಕೆಂಡ್ ಪೊಸಿಷನಲ್ಲಿ ನಮಗೆ ಬರ್ಜರ್ ಪೇಂಟ್ಸ್ ನೋಡೋದಕ್ಕೆ ಸಿಗೋದಿಲ್ಲ. ಅದರ್ ಇಂಡಸ್ಟ್ರೀಸ್ ಅಂದರೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗದಿರುವಂಥ ಸಣ್ಣ ಸಣ್ಣ ಕಂಪನಿಗಳು ಕೂಡ ಮಾರ್ಕೆಟ್ ಶೇರನ್ನು ಹೊಂದಿದ್ದಾವೆ. ಆ ಅದರ್ಸೇ ನಮಗೆ 32% ನೋಡೋದಕ್ಕೆ ಸಿಗುತ್ತೆ. ಥರ್ಡ್ ನಂಬರಲ್ಲಿ ನಮಗೆ ಬರ್ಜರ್ ಪೇಂಟ್ಸ್ ನೋಡೋದಕ್ಕೆ ಸಿಗುತ್ತೆ. 12% ಮಾರ್ಕೆಟ್ ಶೇರನ್ನು ಬರ್ಜರ್ ಪೇಂಟ್ಸ್ ಹೊಂದಿದೆ. ಹಾಗೆ ಫೋರ್ತ್ ಪೊಸಿಷನಲ್ಲಿ ಕಾನ್ಸೈ ನೆರೋಲೆಕ್ ಪೇಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಕಾನ್ಸೈ ನೆರೋಲೆಕ್ ಪೇಂಟ್ಸ್ ಕೂಡ 11% ಮಾರ್ಕೆಟ್ ಶೇರನ್ನು ಹೊಂದಿದೆ. ಸೊ 5ನೇ ಪೊಸಿಷನಲ್ಲಿ ಆಕ್ಸೋ ನೋಬಲ್ ಇಂಡಿಯಾ 6% ಮಾರ್ಕೆಟ್ ಶೇರ್ ಅನ್ನು ಹೊಂದಿದೆ. ಈ ಒಂದು ಸೆಗ್ಮೆಂಟ್ ಅಲ್ಲಿ ನಮಗೆ ಇಂಡಿಗೋ ಪೇಂಟ್ಸ್ ಇನ್ನೂ ಕೂಡ ನೋಡೋದಕ್ಕೆ ಸಿಗೋದಿಲ್ಲ. ಏಷ್ಯನ್ ಪೇಂಟ್ಸ್ 1942ರಲ್ಲಿ ಪ್ರಾರಂಭವಾದಂತಹ ಕಂಪನಿ. ಬಟ್ ಇಂಡಿಗೋ ಪೇಂಟ್ಸ್ ಏನಿದೆ 2000 ಇಸ್ವಿಯಲ್ಲಿ ಪ್ರಾರಂಭವಾದಂತಹ ಒಂದು ಕಂಪನಿ ಆಗಿರುತ್ತೆ. ಈಗಷ್ಟೇ ಅವರು ತಮ್ಮ ಬಿಸ್ನೆಸ್ ಅನ್ನ ಗ್ರೋ ಮಾಡ್ತಿದ್ದಾರೆ. ಇಂಡಿಗೋ ಪೇಂಟ್ಸ್ ಒಂದು ಸ್ಮಾಲ್ ಕ್ಯಾಪ್ ನ ಕಂಪನಿ ಕೂಡ ಆಗಿರೋದ್ರಿಂದ ಗ್ರೋತ್ ನ ಪ್ರಾಸ್ಪೆಕ್ಟಿವ್ಗಳು ಕೂಡ ಹೆಚ್ಚಾಗಿ ಇರುತ್ತೆ. ಹಾಗೆಯೇ ಸೇಲ್ಸ್ ನ ವಿಚಾರಕ್ಕೆ ಬಂದಾಗ ಕೂಡ ಏಷ್ಯನ್ ಪೇಂಟ್ಸ್ ಅತಿ ಹೆಚ್ಚಿನ ಒಂದು ಸೇಲ್ಸ್ ಅನ್ನ ಜನರೇಟ್ ಮಾಡ್ತಾರೆ. 20,000 ಕೋಟಿಯಷ್ಟು ಸೇಲ್ಸ್ ಏಷ್ಯನ್ ಪೇಂಟ್ಸ್ ನ ಕಡೆಯಿಂದ ಪ್ರತಿ ವರ್ಷ ಆಗುತ್ತೆ. ಹಾಗೆ ಬರ್ಜರ್ ಪೇಂಟ್ಸ್ 6,000 ಕೋಟಿಯಷ್ಟು ಸೇಲ್ಸ್ ಅನ್ನ ಮಾಡಿದ್ರೆ ಕಾನ್ಸೈ ನೆರೋಲೆಕ್ ಪೇಂಟ್ಸ್ 5,500 ಕೋಟಿಯ ಸೇಲ್ಸ್ ಅನ್ನ ಮಾಡ್ತಾರೆ. ಆಕ್ಸೋ ನೋಬೆಲ್ ಇಂಡಿಯಾ ಕೂಡ 2,800 ಕೋಟಿಯಷ್ಟು ಸೇಲ್ಸ್ ಅನ್ನ ಮಾಡ್ತಾರೆ. ಇಂಡಿಗೋ ಪೇಂಟ್ಸ್ ಮತ್ತೆ ನಿಪಾನ್ ಪೇಂಟ್ಸ್ 500-700 ಕೋಟಿಯ ಸೇಲ್ಸ್ ಅನ್ನ ಮಾಡುವಂತ ಕಂಪನೀಸ್ ಆಗಿರ್ತಾರೆ. ಸೊ ಸೇಲ್ಸ್ ನ ಆಧಾರದ ಮೇಲೆ ಕೂಡ ಏಷ್ಯನ್ ಪೇಂಟ್ಸ್ ಅತಿ ದೊಡ್ಡ ಕಂಪನಿ ಆಗಿರುತ್ತೆ. ನೀವು ಯಾವುದೇ ಇಂಡಸ್ಟ್ರಿಯ ಸ್ಟಾಕ್ಸ್ ಗಳನ್ನ ಕಂಪೇರ್ ಮಾಡೋದಕ್ಕೆ ಟಿಕರ್ ಟೇಪ್ ಅಪ್ಲಿಕೇಶನ್ ಅನ್ನ ಬಳಸ್ಕೋಬಹುದಾಗುತ್ತೆ. ಟಿಕರ್ ಟೇಪ್ ಅಪ್ಲಿಕೇಶನ್ ನ ಸ್ಟಾಕ್ ಸ್ಕ್ರೀನರ್ ನಲ್ಲಿ ಯಾವುದೇ ಪರ್ಟಿಕ್ಯುಲರ್ ಇಂಡಸ್ಟ್ರಿಯ ಸ್ಟಾಕ್ ಗಳನ್ನ ನೀವು ಕಂಪೇರ್ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ನಾನು ಸ್ಕ್ರೀನರ್ ನ ಮೇಲೆ ಕ್ಲಿಕ್ ಮಾಡಿದಾಗ ಸ್ಟಾರ್ಟ್ ಸ್ಕ್ರೀನಿಂಗ್ ನ ಆಪ್ಷನ್ ನೋಡೋದಕ್ಕೆ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಕ್ರೀನರ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಆಲ್ಮೋಸ್ಟ್ 4,699 ಸ್ಟಾಕ್ ಗಳು ಲಿಸ್ಟ್ ಆಗಿರೋದು ಕಾಣಿಸುತ್ತೆ. ಸೊ ಇಲ್ಲಿ ನೀವು ಸೆಕ್ಟರ್ ಗೆ ಹೋಗಿ ಜಸ್ಟ್ ಪೇಂಟ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಪೇಂಟ್ ಸೆಕ್ಟರ್ ನ ಸ್ಟಾಕ್ ಗಳು ಲಿಸ್ಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಟಾಪ್ 5 ಕಂಪನಿಗಳ ಸ್ಟಾಕ್ಸ್ ಲಿಸ್ಟ್ ಆಗಿದೆ. ಸೊ ಅದರಲ್ಲಿ ಟಾಪ್ 4 ಕಂಪನಿಗಳನ್ನ ಈ ವಿಡಿಯೋದಲ್ಲಿ ನಾವು ಕಂಪೇರ್ ಮಾಡೋಣ. ಏಷ್ಯನ್ ಪೇಂಟ್ಸ್, ಬರ್ಜರ್ ಪೇಂಟ್ಸ್, ಕಾನ್ಸೈ ನೆರೋಲೆಕ್ ಹಾಗೆ ಇಂಡಿಗೋ ಪೇಂಟ್ಸ್ ನ ಫಂಡಮೆಂಟಲ್ಸ್ ಯಾವ ರೀತಿಯಲ್ಲಿದೆ ಅದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಕಂಪೇರ್ ಮಾಡಿ ತೋರಿಸ್ತೀನಿ. ಸೊ ಬೇಸಿಕ್ ಆಗಿ ಕೆಲವೊಂದಿಷ್ಟು ಫಿಲ್ಟರ್ಸ್ ಗಳು ನಮಗೆ ಅಪ್ಲೈ ಆಗಿರೋದು ಕಾಣಿಸುತ್ತೆ. ಮಾರ್ಕೆಟ್ ಕ್ಯಾಪ್, ಕ್ಲೋಸಿಂಗ್ ಪ್ರೈಸ್ ಹಾಗೆ ಪಿ ರೇಷಿಯೋ ಇಲ್ಲಿ ಅಪ್ಲೈ ಆಗಿದೆ. ಮಿಕ್ಕ ಫಿಲ್ಟರ್ಸ್ ಏನಿದೆ ಅದನ್ನ ನಾವು ಮ್ಯಾನ್ಯುಯಲ್ ಆಗಿ ಆಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಆಡ್ ಫಿಲ್ಟರ್ ನ ಆಪ್ಷನ್ ಅವೈಲೇಬಲ್ ಇರುತ್ತೆ. ಸೊ ಈ ಆಡ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದಾಗ ತುಂಬಾನೇ ಇಂಡಿಕೇಟರ್ಸ್ ಗಳು ಇಲ್ಲಿ ಅವೈಲೇಬಲ್ ಇದೆ. ಸೊ ನಾವಿಲ್ಲಿ ಫಂಡಮೆಂಟಲ್ ಅನಾಲಿಸಿಸ್ ಅನ್ನ ಮಾಡ್ತಿರೋದ್ರಿಂದ ಫಂಡಮೆಂಟಲ್ ಅನಾಲಿಸಿಸ್ ರಿಲೇಟೆಡ್ ಫಿಲ್ಟರ್ಸ್ ಗಳನ್ನ ಆಡ್ ಮಾಡ್ಕೋಬೇಕಾಗುತ್ತೆ. ಮೊದಲನೇದಾಗಿ ಗ್ರೋತ್ ಅನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಾಗ ಇಲ್ಲಿ 5 ಇಯರ್ ಹಿಸ್ಟಾರಿಕಲ್ ರೆವೆನ್ಯೂ ಗ್ರೋತ್ ಅನ್ನ ನಾವು ಕನ್ಸಿಡರ್ ಮಾಡ್ಕೋಬೇಕಾಗುತ್ತೆ. ಕಳೆದ 5 ವರ್ಷಗಳಲ್ಲಿ ಕಂಪನಿ ಯಾವ ರೀತಿಯ ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಟ್ಟಿದೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗೆ 5 ಇಯರ್ ಹಿಸ್ಟಾರಿಕಲ್ EPS ಗ್ರೋತ್ ಅನ್ನ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಕಂಪನಿಯ ಪ್ರಾಫಿಟ್ಸ್ ಯಾವ ರೀತಿಯಲ್ಲಿ ಬಂದಿದೆ ಅದನ್ನ ನಾವು ಕಂಪೇರ್ ಮಾಡಬಹುದಾಗುತ್ತೆ. ಸೊ ಈ 2 ಫಿಲ್ಟರ್ ಗಳನ್ನ ನಾನು ಗ್ರೋತ್ ಇಂದ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಮಗೆ ಪ್ರೈಸ್ ಅಂಡ್ ವಾಲ್ಯೂಮ್, ಫ್ಯೂಚರ್ ಅಂಡ್ ಆಪ್ಷನ್ಸ್ ಹಾಗೆ ಟೆಕ್ನಿಕಲ್ ಇಂಡಿಕೇಟರ್ಸ್ ನ ಆಪ್ಷನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇದನ್ನ ನಾವು ಸ್ವಿಂಗ್ ಟ್ರೇಡ್ ಅಥವಾ ಇಂಟರ್ಡೇ ಟ್ರೇಡಿಂಗ್ ಗೆ ಬಳಸ್ಕೋಬಹುದಾಗುತ್ತೆ. ಅದರ ಬಗ್ಗೆ ಕೂಡ ಡೀಟೇಲ್ ವಿಡಿಯೋನ ನಾನು ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಿಮಗೆ ಐ ಬಟನ್ ಹಾಗೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಮೇಜರ್ ಪ್ರಾಫಿಟಬಿಲಿಟಿಯಲ್ಲಿ ನಾವು ROCE ಮತ್ತೆ ROE ಅನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ರಿಟರ್ನ್ ಆನ್ ಈಕ್ವಿಟಿ ಮತ್ತೆ ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ 2 ಮೇಜರ್ ರೇಷಿಯೋಸ್ ಆಗಿರುತ್ತೆ.
ಸೊ ಇದೆರಡನ್ನು ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಫೈನಾನ್ಷಿಯಲ್ ರೇಷಿಯೋನಲ್ಲಿ ನಮಗೆ ಮೇಜರ್ ಆಗಿ ಕನ್ಸಿಡರ್ ಮಾಡಬೇಕಾಗಿರೋದು ಡೆಟ್ ಟು ಈಕ್ವಿಟಿ ರೇಷಿಯೋ, ಅಂದ್ರೆ ಇವರು ಎಷ್ಟು ಸಾಲವನ್ನ ಹೊಂದಿದ್ದಾರೆ ಅದನ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ವ್ಯಾಲ್ಯೂಯೇಷನ್ ಸೆಗ್ಮೆಂಟ್ ಅಲ್ಲಿ ಆಲ್ರೆಡಿ ಪಿ ರೇಷಿಯೋ ಆಡ್ ಆಗಿದೆ. ನೀವು ಡಿವಿಡೆಂಡ್ ಬೇಸ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ರೆ ಅಂದಾಗ ಡಿವಿಡೆಂಡ್ ಅನ್ನ ಕೂಡ ಸೆಲೆಕ್ಟ್ ಮಾಡಬಹುದಾಗುತ್ತೆ. ಬಟ್ ನಮಗೆ ಫಂಡಮೆಂಟಲ್ ಅನಾಲಿಸಿಸ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ಡಿವಿಡೆಂಡ್ ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ ಈ ಒಂದು ಸೆಕ್ಟರ್ ಅನ್ನ ಕಂಪೇರ್ ಮಾಡುವಾಗ. PSU ಸೆಕ್ಟರ್ ನ ಸ್ಟಾಕ್ ಗಳನ್ನ ನಾವು ಕಂಪೇರ್ ಮಾಡ್ತೀವಿ ಅಂದಾಗ ಖಂಡಿತವಾಗ್ಲೂ ಡಿವಿಡೆಂಡ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದಾಗುತ್ತೆ. ಹಾಗೆ ನಾವು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನ ಸ್ಕ್ರೀನ್ ಮಾಡ್ತಿದೀವಿ ಅಂದ್ರೆ ಆಗ ನಾವು ಸೆಕ್ಟರ್ ನ PE ನ ಚೆಕ್ ಮಾಡಬಹುದಾಗುತ್ತೆ. ಬಟ್ ಇಲ್ಲಿ ನಾವು 4-5 ಸ್ಟಾಕ್ ಗಳನ್ನ ಕಂಪೇರ್ ಮಾಡ್ತಿದೀವಿ, ಅದರಿಂದ ಸೆಕ್ಟರ್ ನ PE ಅಷ್ಟು ಇಂಪಾರ್ಟೆಂಟ್ ಆಗೋದಿಲ್ಲ. ಬಟ್ PB ರೇಷಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಕಂಪನಿ ತನ್ನ ಬುಕ್ ವ್ಯಾಲ್ಯೂಗಿಂತ ಎಷ್ಟು ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತದೆ ಅದನ್ನು ನಾವು ಚೆಕ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಪ್ರೈಸ್ ಟು ಸೇಲ್ಸ್, ಅಂದ್ರೆ ಕಂಪನಿ ಎಷ್ಟು ಸೇಲ್ಸ್ ಅನ್ನ ಜನರೇಟ್ ಮಾಡ್ತಿದ್ದಾರೆ ಹಾಗೆ ಅವರು ಯಾವ ಒಂದು ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದ್ದಾರೆ ಆ ರೇಷಿಯೋ ಯಾವ ರೀತಿಯಲ್ಲಿ ಇದೆ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದಾಗುತ್ತೆ. ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ ಮತ್ತೆ ಕ್ಯಾಶ್ ಫ್ಲೋ ನಲ್ಲಿ ನಾವು ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಫಿಲ್ಟರ್ ಗಳನ್ನ ಆಡ್ ಮಾಡ್ಕೋಬಹುದಾಗುತ್ತೆ. ಕಂಪನಿಯ ಟೋಟಲ್ ಅಸೆಟ್ಸ್ ಎಷ್ಟಿದೆ, ಕಂಪನಿಯ ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ, ಹಾಗೆ ಇಲ್ಲಿ ತುಂಬಾನೇ ಫಿಲ್ಟರ್ಸ್ ಗಳು ಅವೈಲೇಬಲ್ ಇದೆ. ಅವರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟಿದೆ, ಫೈನಾನ್ಷಿಯಲ್ ಕ್ಯಾಶ್ ಫ್ಲೋ ಎಷ್ಟಿದೆ ಅದನ್ನೆಲ್ಲ ಕೂಡ ನಾವು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ಇಲ್ಲಿ ನಾನು ಜಸ್ಟ್ ಫ್ರೀ ಕ್ಯಾಶ್ ಫ್ಲೋ ಅನ್ನ ಕೂಡ ಆಡ್ ಮಾಡ್ಕೋತೀನಿ. ಕಂಪನಿಯ ಬಳಿಯಲ್ಲಿ ಎಷ್ಟು ಕ್ಯಾಶ್ ಇದೆ ಅದನ್ನ ಕೂಡ ನಾವು ಚೆಕ್ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅನಲಿಸ್ಟ್ ರೇಟಿಂಗ್. ಅನಲಿಸ್ಟ್ ಗಳು ಸ್ಟಾಕ್ ನಲ್ಲಿ ಯಾವ ರೀತಿಯ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಕೂಡ ನಾವು ನೋಡಬಹುದು. ಸೊ ನಂಬರ್ ಆಫ್ ಅನಲಿಸ್ಟ್ ವಿತ್ ಬೈ ರೆಕಮೆಂಡೇಶನ್ ನ ಫಿಲ್ಟರ್ ಅವೈಲೇಬಲ್ ಇದೆ. ಅಂದ್ರೆ ಎಷ್ಟು ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ನ ಕೊಡ್ತಿದ್ದಾರೆ ಅದನ್ನ ನಾವು ಚೆಕ್ ಮಾಡ್ಕೋಬಹುದಾಗುತ್ತೆ. ಹಾಗೆ ಎಷ್ಟು ಅನಲಿಸ್ಟ್ ಗಳು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ ಆ ಡೀಟೇಲ್ಸ್ ಕೂಡ ನಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಹಾಗೆ ಪರ್ಸೆಂಟೇಜ್ ಆಫ್ ಸೆಲ್ ರೆಕಮೆಂಡೇಶನ್ಸ್ ಕೂಡ ಇದೆ, ಅಂದ್ರೆ ಎಷ್ಟು ಜನ ಸೆಲ್ ಮಾಡೋದಕ್ಕೆ ರೆಕಮೆಂಡ್ ಮಾಡ್ತಿದ್ದಾರೆ ಅದನ್ನ ಕೂಡ ನಾವು ಆಡ್ ಮಾಡ್ಕೋಬಹುದಾಗುತ್ತೆ. ಪರ್ಸೆಂಟೇಜ್ ಆಫ್ ಅಪ್ಸೈಡ್ ನ ಆಪ್ಷನ್ ಕೂಡ ಅವೈಲೇಬಲ್ ಇದೆ, ಅಂದ್ರೆ ಫ್ಯೂಚರ್ ನಲ್ಲಿ ಎಷ್ಟು ಗ್ರೋತ್ ಸ್ಟಾಕ್ ನಲ್ಲಿ ಬರ್ಬೋದು ಅಂತ ಅನಲಿಸ್ಟ್ ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ ಅದನ್ನ ಕೂಡ ನಾವು ಆಡ್ ಮಾಡಿ ನೋಡಬಹುದಾಗುತ್ತೆ. ನೆಕ್ಸ್ಟ್ ಓನರ್ಶಿಪ್ ಸೆಗ್ಮೆಂಟ್ ಅಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಎಷ್ಟಿದೆ, ಮ್ಯೂಚುವಲ್ ಫಂಡ್ ಗಳು ಎಷ್ಟು ಶೇರ್ ಅನ್ನ ಹೋಲ್ಡ್ ಮಾಡ್ತಿದ್ದಾರೆ, ಹಾಗೆ FIIs ಹೋಲ್ಡಿಂಗ್ ಯಾವ ರೀತಿಯಲ್ಲಿದೆ ಸ್ಟಾಕ್ ನಲ್ಲಿ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ಫಾರಿನ್ ಇನ್ಸ್ಟಿಟ್ಯೂಷನಲ್ ಹೋಲ್ಡಿಂಗ್ ಆಪ್ಷನ್ ಅವೈಲೇಬಲ್ ಇದೆ, ಅದನ್ನ ಕೂಡ ನೀವು ಚೆಕ್ ಮಾಡ್ಕೋಬಹುದಾಗುತ್ತೆ. ಸೊ ನಾನಿಲ್ಲಿ ಪೇಂಟ್ ಇಂಡಸ್ಟ್ರಿಯ ಎಕ್ಸಾಂಪಲ್ ಅನ್ನ ತಗೊಂಡು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ನೀವು IT ಇಂಡಸ್ಟ್ರಿ ಆಗಿರ್ಬೋದು ಅಥವಾ FMCG ಸೆಕ್ಟರ್ ಆಗಿರ್ಬೋದು ಯಾವುದೇ ಒಂದು ಸೆಕ್ಟರ್ ನ ಸ್ಟಾಕ್ ಗಳನ್ನ ಫಿಲ್ಟರ್ ಮಾಡಿ ಅದನ್ನ ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡಬಹುದಾಗುತ್ತೆ. ಸೊ ಈ ರೀತಿಯ ಸ್ಕ್ಯಾನಿಂಗ್ ಅನ್ನ ಮಾಡೋದಕ್ಕೆ ಟಿಕರ್ ಟೇಪ್ ಆಪ್ ಅನ್ನ ನೀವು ಬಳಸ್ಕೋಬೇಕಾಗುತ್ತೆ. ಟಿಕರ್ ಟೇಪ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಸೊ ಏಷ್ಯನ್ ಪೇಂಟ್ಸ್ ನ ಟೋಟಲ್ ಮಾರ್ಕೆಟ್ ಕ್ಯಾಪ್ 3 ಲಕ್ಷ ಕೋಟಿ ನೋಡೋದಕ್ಕೆ ಸಿಗುತ್ತೆ. ಇದು ನಿಫ್ಟಿ 50ಯ ಪಾರ್ಟ್ ಆಗಿರುವಂತಹ ಕಂಪನಿ ಕೂಡ ಆಗಿರುತ್ತೆ. ಬರ್ಜರ್ ಪೇಂಟ್ಸ್ ನ ಟೋಟಲ್ ಮಾರ್ಕೆಟ್ ಕ್ಯಾಪ್ 60,000 ಕೋಟಿ, ಇದು ಕೂಡ ಒಂದು ಲಾರ್ಜ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. ಹಾಗೆ ಕಾನ್ಸೈ ನೆರೋಲೆಕ್ ಅಲ್ಲಿ ಕೂಡ 23,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ನೋಡೋದಕ್ಕೆ ಸಿಗುತ್ತೆ. ಇದೊಂದು ಮಿಡ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. ಇಂಡಿಗೋ ಪೇಂಟ್ಸ್ ರೀಸೆಂಟ್ ಆಗಿ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ 6,000 ಕೋಟಿಯ ಮಾರ್ಕೆಟ್ ಕ್ಯಾಪ್ ಅನ್ನ ಹೊಂದಿದ್ದಾರೆ. ಇದೊಂದು ಸ್ಮಾಲ್ ಕ್ಯಾಪ್ ನ ಕಂಪನಿ ಆಗಿರುತ್ತೆ. ಹಾಗೆ ಇಂಡಿಗೋ ಪೇಂಟ್ಸ್ 2,400 ಹೈ ಅನ್ನ ಟಚ್ ಮಾಡಿತ್ತು. ಸೊ ಆ ಒಂದು ಲೆವೆಲ್ ನಿಂದ ಈಗ ತುಂಬಾನೇ ಕರೆಕ್ಟ್ ಆಗಿದೆ. ಹಾಗೆ ಒಳ್ಳೆ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಕೂಡ ಟ್ರೇಡ್ ಆಗ್ತಿದೆ. 75ರ P ಅಲ್ಲಿ ಇಂಡಿಗೋ ಪೇಂಟ್ಸ್ ಈಗ ಟ್ರೇಡ್ ಆಗ್ತಿದೆ. ಹಾಗೆ ಕಾನ್ಸೈ ನೆರೋಲೆಕ್ ಇನ್ನಷ್ಟು ಚೀಪ್ ವ್ಯಾಲ್ಯೂಯೇಷನ್ ಅಲ್ಲಿ ಅವೈಲೇಬಲ್ ಇದೆ. 66ರ P ಅಲ್ಲಿ ಕಾನ್ಸೈ ನೆರೋಲೆಕ್ ಟ್ರೇಡ್ ಆಗ್ತಿದೆ. ಬರ್ಜರ್ ಪೇಂಟ್ಸ್ ಕೂಡ 70ರ P ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಏಷ್ಯನ್ ಪೇಂಟ್ಸ್ ಏನಿದೆ 99ರ P ಅಲ್ಲಿ ಟ್ರೇಡ್ ಆಗ್ತಿದೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿ ಏಷ್ಯನ್ ಪೇಂಟ್ಸ್ ಟ್ರೇಡ್ ಆಗ್ತಿದೆ. ಸೊ ಏಷ್ಯನ್ ಪೇಂಟ್ಸ್ ಒಂದು ಪ್ರೀಮಿಯಂ ಕ್ವಾಲಿಟಿ ಸೆಗ್ಮೆಂಟ್ ನ ಕಂಪನಿ ಆಗಿರುತ್ತೆ. ಹಾಗೆ ಇವರು ತಮ್ಮದೇ ಆದ ಒಂದು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಟೀಮ್ ಅನ್ನ ಕೂಡ ಹೊಂದಿದ್ದಾರೆ. ಯಾವುದೇ ಒಂದು ಪರ್ಟಿಕ್ಯುಲರ್ ಕಂಪನಿ ಇವರಿಗೆ ಕಾಂಟ್ರಾಕ್ಟ್ ಅನ್ನ ಕೊಟ್ಟಾಗ ಅವರ ಬಿಸ್ನೆಸ್ ನ ಬೇಸಿಸ್ ಮೇಲೆ ಇವರು ಪೇಂಟ್ ಥೀಮ್ ಅನ್ನ ಡಿಸೈನ್ ಮಾಡಿ ಕೊಡ್ತಾರೆ. ಸೊ ಆ ರೀತಿಯಲ್ಲಿ ಟೆಕ್ನಾಲಜಿ ಬೇಸ್ಡ್ ಕೆಲಸವನ್ನು ಕೂಡ ಮಾಡುವಂತ ಕಂಪನಿ ಏಷ್ಯನ್ ಪೇಂಟ್ಸ್ ಆಗಿರ್ತಾರೆ. ಹಾಗೆ ರೀಸೆಂಟ್ ಟೆಕ್ನಾಲಜೀಸ್ ಏನಿದೆ AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಸ್ಕೊಂಡು ಕೂಡ ಇವರು ತಮ್ಮ ಪೇಂಟ್ಸ್ ಗಳನ್ನ ಡಿಸೈನ್ ಮಾಡ್ತಾರೆ. ಹಾಗೆ ಹಿಸ್ಟಾರಿಕಲ್ ರೆವೆನ್ಯೂ ಗ್ರೋತ್ ಅನ್ನ ನೀವು ಅಬ್ಸರ್ವ್ ಮಾಡಿದಾಗ ಇಂಡಿಗೋ ಪೇಂಟ್ಸ್ ನ ರೆವೆನ್ಯೂ ತುಂಬಾ ಚೆನ್ನಾಗಿ ಗ್ರೋ ಆಗ್ತಿದೆ. ಸ್ಮಾಲ್ ಕ್ಯಾಪ್ ನ ಕಂಪನಿ, ಅದರಿಂದ ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಗಳು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಅದನ್ನ ಬಿಟ್ರೆ ಬರ್ಜರ್ ಪೇಂಟ್ಸ್ ಕೂಡ 13% ನ ರೆವೆನ್ಯೂ ಗ್ರೋತ್ ಅನ್ನ ತೋರಿಸಿದೆ. ಏಷ್ಯನ್ ಪೇಂಟ್ಸ್ ಅಲ್ಲೂ ಕೂಡ 11% ನ ರೆವೆನ್ಯೂ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. ಅತಿ ಕಡಿಮೆ ರೆವೆನ್ಯೂ ಗ್ರೋತ್ ನಮಗೆ ಕಾನ್ಸೈ ನೆರೋಲೆಕ್ ಪೇಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬರ್ಜರ್ ಪೇಂಟ್ಸ್ ನ ROCE ಮತ್ತೆ ROE ತುಂಬಾನೇ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ಏಷ್ಯನ್ ಪೇಂಟ್ಸ್ ನ ROCE ಕೂಡ 28 ನಮಗೆ ನೋಡೋದಕ್ಕೆ ಸಿಗುತ್ತೆ. ರಿಟರ್ನ್ ಆನ್ ಈಕ್ವಿಟಿ ಕೂಡ 22ರಷ್ಟು ಇದೆ. ಸೊ ಅದರಿಂದ ಎರಡು ಕಂಪನಿಗಳು ಕೂಡ ಇನ್ವೆಸ್ಟರ್ಸ್ ಗಳ ಫೇವರೇಟ್ ಪೇಂಟ್ ಸೆಕ್ಟರ್ ನ ಕಂಪನೀಸ್ ಆಗಿರುತ್ತೆ. ಹಾಗೆ ನಾವು ಡೆಟ್ ಟು ಈಕ್ವಿಟಿಯನ್ನ ಕಂಪೇರ್ ಮಾಡಿದಾಗ ಬರ್ಜರ್ ಪೇಂಟ್ಸ್ ನಲ್ಲಿ ಹೆಚ್ಚಿನ ಒಂದು ಡೆಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಏಷ್ಯನ್ ಪೇಂಟ್ಸ್ ಅಲ್ಲೂ ಕೂಡ ಡೆಟ್ ಇದೆ. ಕಾನ್ಸೈ ನೆರೋಲೆಕ್ ನಲ್ಲೂ ಕೂಡ ಡೆಟ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಂಡಿಗೋ ಪೇಂಟ್ಸ್ ಒಳ್ಳೆ ಒಂದು ಡೆಟ್ ಟು ಈಕ್ವಿಟಿ ರೇಷಿಯೋ ಹೊಂದಿದೆ.
ಪ್ರೈಸ್ ಟು ಬುಕ್ ಅನ್ನ ಕಂಪೇರ್ ಮಾಡಿದಾಗ ಕಾನ್ಸೈ ನೆರೋಲೆಕ್ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿದೆ. ಕೇವಲ 5 ಟೈಮ್ ನಷ್ಟು ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿದೆ. ಎಕ್ಸ್ಪೆನ್ಸಿವ್ ಆಗಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಏಷ್ಯನ್ ಪೇಂಟ್ಸ್ ಆಗಿರುತ್ತೆ. ಹಾಗೆ ನಾವು ಪ್ರೈಸ್ ಟು ಸೇಲ್ಸ್ ಅನ್ನ ಕಂಪೇರ್ ಮಾಡಿದಾಗ ಒಳ್ಳೆ ಒಂದು ಪ್ರೈಸ್ ಟು ಸೇಲ್ಸ್ ಕಾನ್ಸೈ ನೆರೋಲೆಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸೊ ಈಗೇನು ಪ್ರೈಸ್ ನಲ್ಲಿ ಕಾನ್ಸೈ ನೆರೋಲೆಕ್ ಟ್ರೇಡ್ ಆಗ್ತಿದೆ ಅದಕ್ಕೆ ತಕ್ಕಾಗಿ ಅವರು ಸೇಲ್ಸ್ ಅನ್ನ ಕೂಡ ಮಾಡ್ತಿದ್ದಾರೆ. ಏಷ್ಯನ್ ಪೇಂಟ್ಸ್ ಈ ಸೆಗ್ಮೆಂಟ್ ಅಲ್ಲೂ ಕೂಡ ತುಂಬಾನೇ ಎಕ್ಸ್ಪೆನ್ಸಿವ್ ಆಗಿ ಕಾಣಿಸುತ್ತೆ. ಟೋಟಲ್ ಅಸೆಟ್ಸ್ ಅನ್ನ ಕಂಪೇರ್ ಮಾಡಿದಾಗ ಏಷ್ಯನ್ ಪೇಂಟ್ಸ್ ದೊಡ್ಡ ಕಂಪನಿ, ಸೊ ಹೆಚ್ಚಿನ ಒಂದು ಅಸೆಟ್ಸ್ ಅನ್ನ ಹೊಂದಿದ್ದಾರೆ. ಸೆಕೆಂಡ್ ಪೊಸಿಷನ್ ಅಲ್ಲಿ ನಮಗೆ ಬರ್ಜರ್ ಪೇಂಟ್ಸ್ ನೋಡೋದಕ್ಕೆ ಸಿಗುತ್ತೆ. ಅದಾದ್ಮೇಲೆ ಕಾನ್ಸೈ ನೆರೋಲೆಕ್, ಅದಾದ್ಮೇಲೆ ಇಂಡಿಗೋ ಪೇಂಟ್ಸ್ ಇರುತ್ತೆ. ಹಾಗೆ ಲಯಬಿಲಿಟೀಸ್ ನ ಕಂಪೇರ್ ಮಾಡಿದಾಗ ಕೂಡ ಅಷ್ಟೇ ಹೆಚ್ಚಿನ ಒಂದು ಲಯಬಿಲಿಟೀಸ್ ಏಷ್ಯನ್ ಪೇಂಟ್ಸ್ ಅಲ್ಲಿ ಇದೆ. ಕಡಿಮೆ ಲಯಬಿಲಿಟೀಸ್ ನಮಗೆ ಇಂಡಿಗೋ ಪೇಂಟ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ ಇಲ್ಲಿ ನಾವು ಮೇಜರ್ ಆಗಿ ಅಬ್ಸರ್ವ್ ಮಾಡಬೇಕಾಗಿರೋದು ಆ ಕಂಪನಿಯ ಟೋಟಲ್ ಅಸೆಟ್ ಗೆ ಕಂಪೇರ್ ಮಾಡಿದಾಗ ಅವರ ಲಯಬಿಲಿಟೀಸ್ ಕಡಿಮೆ ಇರಬೇಕು. ಸೊ ಎಲ್ಲಾ ಕಂಪನಿಗಳ ಅಸೆಟ್ ಗೆ ಕಂಪೇರ್ ಮಾಡಿದಾಗ ಅವರ ಲಯಬಿಲಿಟೀಸ್ ಕಮ್ಮಿ ಇದೆ. ಸೊ ಅದರಿಂದ ಎಲ್ಲಾ ಕಂಪನಿಗಳ ಬ್ಯಾಲೆನ್ಸ್ ಶೀಟ್ ಕೂಡ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಸೊ ಕೇವಲ ಏಷ್ಯನ್ ಪೇಂಟ್ಸ್ ಮಾತ್ರ ಫ್ರೀ ಕ್ಯಾಶ್ ಫ್ಲೋ ನ ಹೊಂದಿದ್ದಾರೆ. 448 ಕೋಟಿಯ ಕ್ಯಾಶ್ ಏಷ್ಯನ್ ಪೇಂಟ್ಸ್ ಕಂಪನಿಯ ಬಳಿಯಲ್ಲಿ ಇದೆ. ಮಿಕ್ಕೆಲ್ಲ ಕಂಪನಿಗಳಲ್ಲೂ ಕೂಡ ನಮಗೆ ನೆಗೆಟಿವ್ ಫ್ರೀ ಕ್ಯಾಶ್ ಫ್ಲೋ ನೋಡೋದಕ್ಕೆ ಸಿಗುತ್ತೆ. ಏಷ್ಯನ್ ಪೇಂಟ್ಸ್ ಅನ್ನ 36 ಅನಲಿಸ್ಟ್ ಗಳು ಕವರ್ ಮಾಡಿದ್ದಾರೆ. ಅದರಲ್ಲಿ 15 ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. ಸೊ ಬೈ ರೆಕಮೆಂಡೇಶನ್ ನಮಗೆ 50% ಗೂ ಕಡಿಮೆನೆ ನೋಡೋದಕ್ಕೆ ಸಿಗುತ್ತೆ. ಬರ್ಜರ್ ಪೇಂಟ್ಸ್ ಅನ್ನ ಕೂಡ 23 ಅನಲಿಸ್ಟ್ ಗಳು ಕವರ್ ಮಾಡಿದ್ದಾರೆ. ಅದರಲ್ಲಿ ಕೇವಲ 6 ಅನಲಿಸ್ಟ್ ಗಳು ಮಾತ್ರ ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. ಬಟ್ ಕಾನ್ಸೈ ನೆರೋಲೆಕ್ ಪೇಂಟ್ಸ್ ಅಲ್ಲಿ 20 ಅನಲಿಸ್ಟ್ ಗಳು ಸ್ಟಾಕ್ ಅನ್ನ ಕವರ್ ಮಾಡಿದ್ದಾರೆ. 11 ಬೈ ರೆಕಮೆಂಡೇಶನ್ಸ್ ಕಾಣಿಸ್ತಿದೆ. ಸೊ 50% ಗೂ ಹೆಚ್ಚಿನ ಒಂದು ಬೈ ರೆಕಮೆಂಡೇಶನ್ ಕಾನ್ಸೈ ನೆರೋಲೆಕ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲೂ ಕೂಡ ಕಾನ್ಸೈ ನೆರೋಲೆಕ್ ಟ್ರೇಡ್ ಆಗ್ತಿದೆ. ಅದರಿಂದ ಹೆಚ್ಚಿನ ಒಂದು ಬೈ ರೆಕಮೆಂಡೇಶನ್ಸ್ ಕೂಡ ಕಾಣಿಸ್ತಿದೆ. ಹಾಗೆ ಇಂಡಿಗೋ ಪೇಂಟ್ಸ್ ಅನ್ನ 7 ಅನಲಿಸ್ಟ್ ಗಳು ಕವರ್ ಮಾಡಿದ್ದಾರೆ. ಹಾಗೆ 3 ಅನಲಿಸ್ಟ್ ಗಳು ಬೈ ರೆಕಮೆಂಡೇಶನ್ ಅನ್ನ ಕೊಡ್ತಿದ್ದಾರೆ. ಹಾಗೆ 36 ಅನಲಿಸ್ಟ್ ಗಳಲ್ಲಿ 30% ನಷ್ಟು ಅನಲಿಸ್ಟ್ ಗಳು ಸೆಲ್ ರೆಕಮೆಂಡೇಶನ್ ಅನ್ನ ಏಷ್ಯನ್ ಪೇಂಟ್ಸ್ ಅಲ್ಲಿ ಕೊಡ್ತಿದ್ದಾರೆ. ಹಾಗೆ ಹೆಚ್ಚಿನ ಒಂದು ಸೆಲ್ ರೆಕಮೆಂಡೇಶನ್ಸ್ ನಮಗೆ ಬರ್ಜರ್ ಪೇಂಟ್ಸ್ ಮತ್ತೆ ಇಂಡಿಗೋ ಪೇಂಟ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಅತಿ ಕಡಿಮೆ ಸೆಲ್ ರೆಕಮೆಂಡೇಶನ್ ಕಾನ್ಸೈ ನೆರೋಲೆಕ್ ಅಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗೆ ಹೆಚ್ಚಿನ ಒಂದು ಅಪ್ಸೈಡ್ ನ ಎಕ್ಸ್ಪೆಕ್ಟೇಷನ್ ಇಂಡಿಗೋ ಪೇಂಟ್ಸ್ ಅಲ್ಲಿ ಇದೆ. 28% ಇಲ್ಲಿಂದ ಸ್ಟಾಕ್ ರ್ಯಾಲಿ ಆಗುವಂತ ಸಾಧ್ಯತೆ ಇರುತ್ತೆ. ಹಾಗೆ ಕಾನ್ಸೈ ನೆರೋಲೆಕ್ ಕೂಡ ಈ ಒಂದು ಪ್ರೈಸ್ ನಿಂದ 25% ರ್ಯಾಲಿ ಆಗುವಂತ ಸಾಧ್ಯತೆ ಇದೆ. ಏಷ್ಯನ್ ಪೇಂಟ್ಸ್ ಮತ್ತೆ ಬರ್ಜರ್ ಪೇಂಟ್ಸ್ ಅಲ್ಲಿ ಅಷ್ಟೊಂದು ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿಲ್ಲ. ಸೊ ಮಿಡ್ ಕ್ಯಾಪ್ ಮತ್ತೆ ಸ್ಮಾಲ್ ಕ್ಯಾಪ್ ನ ಕಂಪನೀಸ್ ನಲ್ಲಿ ಒಳ್ಳೆ ಒಂದು ಗ್ರೋತ್ ಪ್ರಾಸ್ಪೆಕ್ಟಿವ್ಸ್ ಇರೋದ್ರಿಂದ ಮುಂದಿನ 1 ವರ್ಷದಲ್ಲಿ ಈ ಕಂಪನಿಗಳು ಒಳ್ಳೆ ಒಂದು ರಿಟರ್ನ್ಸ್ ಅನ್ನ ಜನರೇಟ್ ಮಾಡಿ ಕೊಡುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಬರ್ಜರ್ ಪೇಂಟ್ಸ್ ಮತ್ತೆ ಕಾನ್ಸೈಯಲ್ಲಿ ನಮಗೆ 75% ಅಷ್ಟು ಪ್ರಮೋಟರ್ ಹೋಲ್ಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಏಷ್ಯನ್ ಪೇಂಟ್ಸ್ ಮತ್ತೆ ಇಂಡಿಗೋ ಪೇಂಟ್ಸ್ ನಲ್ಲಿ ಆಲ್ಮೋಸ್ಟ್ 50% ಅಷ್ಟು ಪ್ರಮೋಟರ್ ಹೋಲ್ಡಿಂಗ್ ಇದೆ. ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮ್ಯೂಚುವಲ್ ಫಂಡ್ ಗಳು ಕಾನ್ಸೈ ನೆರೋಲೆಕ್ ಪೇಂಟ್ಸ್ ಅಲ್ಲಿ ಮಾಡಿದ್ದಾರೆ. ಹಾಗೆ ನಾವು FII ಇನ್ವೆಸ್ಟ್ಮೆಂಟ್ ಅನ್ನ ಅಬ್ಸರ್ವ್ ಮಾಡಿದಾಗ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಏಷ್ಯನ್ ಪೇಂಟ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಬರ್ಜರ್ ಪೇಂಟ್ಸ್ ಮತ್ತೆ ಇಂಡಿಗೋ ಪೇಂಟ್ಸ್ ಅಲ್ಲೂ ಕೂಡ ಹೆಚ್ಚಿನ FIIs ಗಳು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ಒಳ್ಳೆ ಒಂದು ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿರುವಂತಹ ಕಂಪನಿ ಕಾನ್ಸೈ ನೆರೋಲೆಕ್ ಪೇಂಟ್ಸ್ ಆಗಿರುತ್ತೆ. ಅನಲಿಸ್ಟ್ ಗಳು ಕೂಡ ಅಷ್ಟೇ ಈ ಒಂದು ಸ್ಟಾಕ್ ನಲ್ಲಿ ಬುಲ್ಲಿಶ್ ಆಗಿದ್ದಾರೆ. ಸೊ ನೀವು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ನಿಂದ ಪ್ರೀಮಿಯಂ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂತ ಇದ್ರೆ ಏಷ್ಯನ್ ಪೇಂಟ್ಸ್ ಒಳ್ಳೆ ಒಂದು ಚಾಯ್ಸ್ ಆಗಿರುತ್ತೆ. ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಯಾವುದೇ ಒಂದು ಕಂಪನಿ ಮೊನೋಪೊಲಿ ಬಿಸ್ನೆಸ್ ಅನ್ನ ಮಾಡ್ತಿರುವಾಗ ಆ ಕಂಪನಿ ಒಂದು ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತಿರುತ್ತೆ. ನೀವು ಪಿಡಿಲೈಟ್ ಅನ್ನೇ ತಗೋಬಹುದು. ಪಿಡಿಲೈಟ್ ಕೂಡ ಅಷ್ಟೇ ಒಂದು ಮೊನೋಪೊಲಿ ಬಿಸ್ನೆಸ್ ಆಗಿರುತ್ತೆ. ಅದರಿಂದ ಎಕ್ಸ್ಪೆನ್ಸಿವ್ ವ್ಯಾಲ್ಯೂಷನ್ ಅಲ್ಲಿ ಟ್ರೇಡ್ ಆಗ್ತದೆ. ಬೇರೆಲ್ಲ ಕಂಪನಿಗಳಿಗೆ ಕಂಪೇರ್ ಮಾಡಿದಾಗ ಏಷ್ಯನ್ ಪೇಂಟ್ಸ್ ತಮ್ಮದೇ ಆದ ಒಂದು ಬ್ರಾಂಡ್ ವ್ಯಾಲ್ಯೂ ಅನ್ನ ಹೊಂದಿದ್ದಾರೆ. ಸೊ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ನ ಪರ್ಸ್ಪೆಕ್ಟಿವ್ ಇರೋರು ಏಷ್ಯನ್ ಪೇಂಟ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ 1 ರಿಂದ 2 ವರ್ಷಕ್ಕೆ ನಾನು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದೀನಿ, ಹಾಗೆ ನಾನು ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ ಅಂದ್ರೆ ಕಾನ್ಸೈ ನೆರೋಲೆಕ್ ಮತ್ತೆ ಇಂಡಿಗೋ ಪೇಂಟ್ಸ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಿಮಗೆ ಪ್ರೈಸ್ ವೇರಿಯೇಷನ್ಸ್ ಹಾಗೆ ಪ್ರೈಸ್ ಫ್ಲಕ್ಚುಯೇಷನ್ಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ಏನಕ್ಕೆ ಅಂದ್ರೆ ಸ್ಮಾಲ್ ಕ್ಯಾಪ್ ಮತ್ತೆ ಮಿಡ್ ಕ್ಯಾಪ್ ನ ಸ್ಟಾಕ್ ಗಳಲ್ಲಿ ಮಾರ್ಕೆಟ್ ಕರೆಕ್ಷನ್ ಇದ್ದಾಗ ಹೆಚ್ಚಿನ ಒಂದು ಕರೆಕ್ಷನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಅದನ್ನ ನೀವು ಗಮನದಲ್ಲಿ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದಾಗುತ್ತೆ. ಬರ್ಜರ್ ಪೇಂಟ್ಸ್ ಕೂಡ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. ಬಟ್ ಅನಲಿಸ್ಟ್ ಗಳು ಕೂಡ ಹೆಚ್ಚಾಗಿ ರೆಕಮೆಂಡ್ ಮಾಡ್ತಿಲ್ಲ. ಹಾಗೆ ಈಗೇನು ಪ್ರೈಸ್ ನಲ್ಲಿ ಟ್ರೇಡ್ ಆಗ್ತಿದೆ ಅದು ಕೂಡ ಒಂದು ಎಕ್ಸ್ಪೆನ್ಸಿವ್ ಪ್ರೈಸ್ ವ್ಯಾಲ್ಯೂಷನ್ ಆಗಿರುತ್ತೆ. ಸೊ ಅದರಿಂದ ಬರ್ಜರ್ ಪೇಂಟ್ಸ್ ಅನ್ನ ಕನ್ಸಿಡರ್ ಮಾಡ್ಕೋಬಹುದು. ಬಟ್ ಸ್ಟಿಲ್ ಬರ್ಜರ್ ಪೇಂಟ್ಸ್ ಗೆ ಕಂಪೇರ್ ಮಾಡಿದಾಗ ಏಷ್ಯನ್ ಪೇಂಟ್ ಒಳ್ಳೆ ಒಂದು ಚಾಯ್ಸ್ ಆಗುತ್ತೆ ಲಾಂಗ್ ಟರ್ಮ್ ಗೆ ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿರುತ್ತೆ. ಸೊ ಪೇಂಟ್ ಸೆಕ್ಟರ್ ನಲ್ಲಿ 4 ಸ್ಟಾಕ್ ಗಳು ಕೂಡ ಒಳ್ಳೆ ಸ್ಟಾಕ್ಸ್ ಆಗಿರುತ್ತೆ. ಸೊ ನೀವು ಲಾರ್ಜ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾ, ನೀವು ಸ್ಮಾಲ್ ಕ್ಯಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನ ಬಗ್ಗೆ ಯೋಚನೆ ಮಾಡ್ತಿದ್ರಾ, ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡಬಹುದಾಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇದೇ ರೀತಿಯಲ್ಲಿ ನೀವು ಬೇರೆ ಬೇರೆ ಇಂಡಸ್ಟ್ರಿಗಳ ಸ್ಟಾಕ್ ಗಳನ್ನ ಕಂಪೇರ್ ಮಾಡೋದಕ್ಕೆ ಟಿಕರ್ ಟೇಪ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ.